ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರ ಈ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿಯನ್ನ ನಾವು ಹಾಕಿ ರಸ್ತೆ ಗುಂಡಿ ಮುಚ್ಚುತ್ತಾ ಇದ್ದೀವಿ. ರಸ್ತೆ ಗುಂಡಿ ಮುಚ್ಚೋ ಸಂದರ್ಭದಲ್ಲಿ ಕಿರಣ್ ಮಜುಮ್ದಾರ್ ಶಾ ಅವರು ಹೀಗೆ ಮಾತನಾಡಬಾರ್ದಾಗಿತ್ತು. ಗುಂಡಿ ಮುಚ್ಚಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳಿ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ್ ಮಜುಮ್ದಾರ್ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ. ಮತ್ತು ಈ ಗುಂಡಿಗಳು ನಮ್ಮ ಸರ್ಕಾರದಲ್ಲಿ ಅದಂತಲ್ಲ, ಹಿಂದೆ ಸರ್ಕಾರದಲ್ಲಿ ಇವತ್ತು ದಿವಸ ಅವ್ರು ಮಾಡಲಾರ್ದಷ್ಟು ಕೆಲಸ ದಿವಸ ಮಾಡಿ ಹೋಗಿದ್ದಾರೆ. ಅವರಿಂದ ಇವತ್ತು ದಿವಸ ಇಷ್ಟೆಲ್ಲ ಗುಂಡಿಗಳು ಇವತ್ತು ದಿವಸ ಆಗಿದ್ದಾವೆ. ಹೌದು, ಸ್ವಲ್ಪ ಮೊದಲು ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ, ಇನ್ನು ಆಯ್ತಪ್ಪ ನೀವು ಇಷ್ಟು ದಿವಸ ಇದ್ದೀರಾ ಯಾಕೆ ಮಾಡಿಲ್ಲ ಅಂತೇಳಿ. ಈಗ ಮಾಡ್ತಾಯಿದ್ದೀವಿ, ಸಮಯ ತಗೋತದೆ. ಬೆಂಗಳೂರು ಒಂದು ಅಭಿವೃದ್ಧಿ ನಾನು ಎಲ್ಲ ಆದಮೇಲೆ ಕೇಳಿ, ಇಟ್ಸ್ ಅ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿ. ಕಿರಣ್ ಮಜುಮ್ದಾರ್ ಅವರಿಗೆ ಆತಂಕ ಪಡ್ಕೊಳ್ಬೇಕಾಗಿಲ್ಲ. ಮತ್ತು ಅವರು ಕೂಡ CSRನಲ್ಲಿ ಒಂದು ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡಲಿ ಒಂದು ಸ್ವಲ್ಪ. ಆದರೆ ಕೆಲಸ ನಡೆದಿದೆ ಹೀಗಾಗಿ ಈಗ ಇದನ್ನು ಮಾತು ಹೇಳುವಂಥದ್ದು ಕಿರಣ್ ಮಜುಮ್ದಾರ್ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ, ಸರ್ಕಾರ ಈಗಾಗಲೇ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂಥೇಳಿ. ಈಗ ಈ ಟ್ವೀಟ್ ಮಾಡುವಂಥದ್ದು ಅವಶ್ಯಕತೆ ಇತ್ತು ಇಲ್ಲೋ ನನಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ್ ಮಜುಮ್ದಾರ್ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ. ಮತ್ತು ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರ ಈ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿಯನ್ನ ನಾವು ಹಾಕಿ ರಸ್ತೆ ಗುಂಡಿ ಮುಚ್ಚುತ್ತಾ ಇದ್ದೀವಿ. ರಸ್ತೆ ಗುಂಡಿ ಮುಚ್ಚೋ ಸಂದರ್ಭದಲ್ಲಿ ಕಿರಣ್ ಮಜುಮ್ದಾರ್ ಶಾ ಅವರು ಹೀಗೆ ಮಾತನಾಡಬಾರ್ದಾಗಿತ್ತು. ಗುಂಡಿ ಮುಚ್ಚಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳಿ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ್ ಮಜುಮ್ದಾರ್ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ. ಮತ್ತು ಈ ಗುಂಡಿಗಳು ನಮ್ಮ ಸರ್ಕಾರದಲ್ಲಿ ಅದಂತಲ್ಲ, ಹಿಂದೆ ಸರ್ಕಾರದಲ್ಲಿ ಇವತ್ತು ದಿವಸ ಅವ್ರು ಮಾಡಲಾರ್ದಷ್ಟು ಕೆಲಸ ದಿವಸ ಮಾಡಿ ಹೋಗಿದ್ದಾರೆ. ಅವರಿಂದ ಇವತ್ತು ದಿವಸ ಇಷ್ಟೆಲ್ಲ ಗುಂಡಿಗಳು ಇವತ್ತು ದಿವಸ ಆಗಿದ್ದಾವೆ. ಹೌದು, ಸ್ವಲ್ಪ ಮೊದಲು ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ, ಇನ್ನು ಆಯ್ತಪ್ಪ ನೀವು ಇಷ್ಟು ದಿವಸ ಇದ್ದೀರಾ ಯಾಕೆ ಮಾಡಿಲ್ಲ ಅಂತೇಳಿ. ಈಗ ಮಾಡ್ತಾಯಿದ್ದೀವಿ, ಸಮಯ ತಗೋತದೆ. ಬೆಂಗಳೂರು ಒಂದು ಅಭಿವೃದ್ಧಿ ನಾನು ಎಲ್ಲ ಆದಮೇಲೆ ಕೇಳಿ, ಇಟ್ಸ್ ಅ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿ. ಕಿರಣ್ ಮಜುಮ್ದಾರ್ ಅವರಿಗೆ ಆತಂಕ ಪಡ್ಕೊಳ್ಬೇಕಾಗಿಲ್ಲ. ಮತ್ತು ಅವರು ಕೂಡ CSRನಲ್ಲಿ ಒಂದು ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡಲಿ ಒಂದು ಸ್ವಲ್ಪ. ಆದರೆ ಕೆಲಸ ನಡೆದಿದೆ ಹೀಗಾಗಿ ಈಗ ಇದನ್ನು ಮಾತು ಹೇಳುವಂಥದ್ದು ಕಿರಣ್ ಮಜುಮ್ದಾರ್ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ, ಸರ್ಕಾರ ಈಗಾಗಲೇ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂಥೇಳಿ. ಈಗ ಈ ಟ್ವೀಟ್ ಮಾಡುವಂಥದ್ದು ಅವಶ್ಯಕತೆ ಇತ್ತು ಇಲ್ಲೋ ನನಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ್ ಮಜುಮ್ದಾರ್ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ. ಮತ್ತು ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರ ಈ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿಯನ್ನ ನಾವು ಹಾಕಿ ರಸ್ತೆ ಗುಂಡಿ ಮುಚ್ಚುತ್ತಾ ಇದ್ದೀವಿ. ರಸ್ತೆ ಗುಂಡಿ ಮುಚ್ಚೋ ಸಂದರ್ಭದಲ್ಲಿ ಕಿರಣ್ ಮಜುಮ್ದಾರ್ ಶಾ ಅವರು ಹೀಗೆ ಮಾತನಾಡಬಾರ್ದಾಗಿತ್ತು. ಗುಂಡಿ ಮುಚ್ಚಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳಿ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ್ ಮಜುಮ್ದಾರ್ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ. ಮತ್ತು ಈ ಗುಂಡಿಗಳು ನಮ್ಮ ಸರ್ಕಾರದಲ್ಲಿ ಅದಂತಲ್ಲ, ಹಿಂದೆ ಸರ್ಕಾರದಲ್ಲಿ ಇವತ್ತು ದಿವಸ ಅವ್ರು ಮಾಡಲಾರ್ದಷ್ಟು ಕೆಲಸ ದಿವಸ ಮಾಡಿ ಹೋಗಿದ್ದಾರೆ. ಅವರಿಂದ ಇವತ್ತು ದಿವಸ ಇಷ್ಟೆಲ್ಲ ಗುಂಡಿಗಳು ಇವತ್ತು ದಿವಸ ಆಗಿದ್ದಾವೆ. ಹೌದು, ಸ್ವಲ್ಪ ಮೊದಲು ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ, ಇನ್ನು ಆಯ್ತಪ್ಪ ನೀವು ಇಷ್ಟು ದಿವಸ ಇದ್ದೀರಾ ಯಾಕೆ ಮಾಡಿಲ್ಲ ಅಂತೇಳಿ. ಈಗ ಮಾಡ್ತಾಯಿದ್ದೀವಿ, ಸಮಯ ತಗೋತದೆ. ಬೆಂಗಳೂರು ಒಂದು ಅಭಿವೃದ್ಧಿ ನಾನು ಎಲ್ಲ ಆದಮೇಲೆ ಕೇಳಿ, ಇಟ್ಸ್ ಅ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿ. ಕಿರಣ್ ಮಜುಮ್ದಾರ್ ಅವರಿಗೆ ಆತಂಕ ಪಡ್ಕೊಳ್ಬೇಕಾಗಿಲ್ಲ. ಮತ್ತು ಅವರು ಕೂಡ CSRನಲ್ಲಿ ಒಂದು ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡಲಿ ಒಂದು ಸ್ವಲ್ಪ. ಆದರೆ ಕೆಲಸ ನಡೆದಿದೆ ಹೀಗಾಗಿ ಈಗ ಇದನ್ನು ಮಾತು ಹೇಳುವಂಥದ್ದು ಕಿರಣ್ ಮಜುಮ್ದಾರ್ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ, ಸರ್ಕಾರ ಈಗಾಗಲೇ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂಥೇಳಿ. ಈಗ ಈ ಟ್ವೀಟ್ ಮಾಡುವಂಥದ್ದು ಅವಶ್ಯಕತೆ ಇತ್ತು ಇಲ್ಲೋ ನನಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ್ ಮಜುಮ್ದಾರ್ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ. ಮತ್ತು ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರ ಈ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿಯನ್ನ ನಾವು ಹಾಕಿ ರಸ್ತೆ ಗುಂಡಿ ಮುಚ್ಚುತ್ತಾ ಇದ್ದೀವಿ. ರಸ್ತೆ ಗುಂಡಿ ಮುಚ್ಚೋ ಸಂದರ್ಭದಲ್ಲಿ
ಕಿರಣ್ ಮಜುಮ್ದಾರ್ ಶಾ ಅವರು ಹೀಗೆ ಮಾತನಾಡಬಾರ್ದಾಗಿತ್ತು, ಗುಂಡಿ ಮುಚ್ಚಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳಿ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ್ ಮಜುಮ್ದಾರ್ ಅವ್ರಿಗೆ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ. ಮತ್ತು ಈ ಗುಂಡಿಗಳು ನಮ್ಮ ಸರ್ಕಾರದಲ್ಲಿ ಅದಂತಲ್ಲ, ಹಿಂದೆ ಸರ್ಕಾರದಲ್ಲಿ ಇವತ್ತು ದಿವಸ ಅವ್ರು ಮಾಡಲಾರ್ದಷ್ಟು ಕೆಲಸ ದಿವಸ ಮಾಡಿ ಹೋಗಿದ್ದಾರೆ. ಅವರಿಂದ ಇವತ್ತು ದಿವಸ ಇಷ್ಟೆಲ್ಲ ಗುಂಡಿಗಳು ಇವತ್ತು ದಿವಸ ಆಗಿದ್ದಾವೆ. ಹೌದು, ಸ್ವಲ್ಪ ಮೊದಲು ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ, ಇನ್ನು ಆಯ್ತಪ್ಪ ನೀವು ಇಷ್ಟು ದಿವಸ ಇದ್ದೀರಾ ಯಾಕೆ ಮಾಡಿಲ್ಲ ಅಂತೇಳಿ. ಈಗ ಮಾಡ್ತಾ ಇದ್ದೀವಿ, ಸಮಯ ತಗೋತದೆ. ಬೆಂಗಳೂರು ಒಂದು ಅಭಿವೃದ್ಧಿ ನಾನು ಎಲ್ಲ ಆದಮೇಲೆ ಕೇಳಿ, ಇಟ್ಸ್ ಅ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿ. ಕಿರಣ್ ಮಜುಮ್ದಾರ್ ಅವರಿಗೆ ಆತಂಕ ಪಡ್ಕೊಳ್ಬೇಕಾಗಿಲ್ಲ. ಮತ್ತು ಅವರು ಕೂಡ CSRನಲ್ಲಿ ಒಂದು ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡಲಿ ಒಂದು ಸ್ವಲ್ಪ. ಆದರೆ ಕೆಲಸ ನಡೆದಿದೆ ಹೀಗಾಗಿ ಈಗ ಇದನ್ನು ಮಾತು ಹೇಳುವಂಥದ್ದು ಕಿರಣ್ ಮಜುಮ್ದಾರ್ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ, ಸರ್ಕಾರ ಈಗಾಗಲೇ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂಥೇಳಿ. ಈಗ ಈ ಟ್ವೀಟ್ ಮಾಡುವಂಥದ್ದು ಅವಶ್ಯಕತೆ ಇತ್ತು ಇಲ್ಲೋ ನಮ್ಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ್ ಮಜುಮ್ದಾರ್ ಅವ್ರಿಗೆ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ. ಮತ್ತು ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರ ಈ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿಯನ್ನ ನಾವು ಹಾಕಿ ರಸ್ತೆ ಗುಂಡಿ ಮುಚ್ತಾ ಇದ್ದೀವಿ. ರಸ್ತೆ ಗುಂಡಿ ಮುಚ್ಚೋ ಸಂದರ್ಭದಲ್ಲಿ ಕಿರಣ್ ಮಜುಮ್ದಾರ್ ಶಾ ಅವರು ಹೀಗೆ ಮಾತನಾಡಬಾರ್ದಾಗಿತ್ತು, ಗುಂಡಿ ಮುಚ್ಚಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳಿ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ್ ಮಜುಮ್ದಾರ್ ಅವ್ರಿಗೆ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ. ಮತ್ತು ಈ ಗುಂಡಿಗಳು ನಮ್ಮ ಸರ್ಕಾರದಲ್ಲಿ ಅದಂತಲ್ಲ, ಹಿಂದೆ ಸರ್ಕಾರದಲ್ಲಿ ಇವತ್ತು ದಿವಸ ಅವ್ರು ಮಾಡಲಾರ್ದಷ್ಟು ಕೆಲಸ ದಿವಸ ಮಾಡಿ ಹೋಗಿದ್ದಾರೆ. ಅವರಿಂದ ಇವತ್ತು ದಿವಸ ಇಷ್ಟೆಲ್ಲ ಗುಂಡಿಗಳು ಇವತ್ತು ದಿವಸ ಆಗಿದ್ದಾವೆ. ಹೌದು, ಸ್ವಲ್ಪ ಮೊದಲು ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ, ಇನ್ನು ಆಯ್ತಪ್ಪ ನೀವು ಇಷ್ಟು ದಿವಸ ಇದ್ದೀರಾ ಯಾಕೆ ಮಾಡಿಲ್ಲ ಅಂತೇಳಿ. ಈಗ ಮಾಡ್ತಾ ಇದ್ದೀವಿ, ಸಮಯ ತಗೋತದೆ. ಬೆಂಗಳೂರು ಒಂದು ಅಭಿವೃದ್ಧಿ ನಾನು ಎಲ್ಲ ಆದಮೇಲೆ ಕೇಳಿ, ಇಟ್ಸ್ ಅ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿ. ಕಿರಣ್ ಮಜುಮ್ದಾರ್ ಅವರಿಗೆ ಆತಂಕ ಪಡ್ಕೊಳ್ಬೇಕಾಗಿಲ್ಲ. ಮತ್ತು ಅವರು ಕೂಡ CSRನಲ್ಲಿ ಒಂದು ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡಲಿ ಒಂದು ಸ್ವಲ್ಪ. ಆದರೆ ಕೆಲಸ ನಡೆದಿದೆ ಹೀಗಾಗಿ ಈಗ ಇದನ್ನು ಮಾತು ಹೇಳುವಂಥದ್ದು ಕಿರಣ್ ಮಜುಮ್ದಾರ್ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ, ಸರ್ಕಾರ ಈಗಾಗಲೇ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂಥೇಳಿ. ಈಗ ಈ ಟ್ವೀಟ್ ಮಾಡುವಂಥದ್ದು ಅವಶ್ಯಕತೆ ಇತ್ತು ಇಲ್ಲೋ ನಮ್ಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ್ ಮಜುಮ್ದಾರ್ ಅವ್ರಿಗೆ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ. ಮತ್ತು ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರ ಈ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿಯನ್ನ ನಾವು ಹಾಕಿ ರಸ್ತೆ ಗುಂಡಿ ಮುಚ್ತಾ ಇದ್ದೀವಿ. ರಸ್ತೆ ಗುಂಡಿ ಮುಚ್ಚೋ ಸಂದರ್ಭದಲ್ಲಿ ಕಿರಣ್ ಮಜುಮ್ದಾರ್ ಶಾ ಅವರು ಹೀಗೆ ಮಾತನಾಡಬಾರ್ದಾಗಿತ್ತು, ಗುಂಡಿ ಮುಚ್ಚಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳಿ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ್ ಮಜುಮ್ದಾರ್ ಅವ್ರಿಗೆ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು